ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಎಲ್ರಿಗೂ ಅಂದರೆ ಫೇವ್ರೇಟಾಗಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ, ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ. ಯಾವ ಥರ ಅಂದರೆ, ನಾನಿವತ್ತು ವಿಡಿಯೋ ಮಾಡೋದು ನಿಮ್ಮ ತಮ್ಲೈನ್ ನೋಡಿದ್ರೆ ಗೊತ್ತಾಗಿರುತ್ತೆ, ಕರಿಮಣಿ ಬಗ್ಗೆ. ಯಾರೆಲ್ಲ ಕರಿಮಣಿನ ಕೋಣಿಸ್ಕೊತೀರಾ, ಯಾರಿಗೆಲ್ಲ ಗೋಲ್ಡ್ ಮಾಂಗಲ್ಯ ಚೈನ್ ಹಾಕೋಬೇಕಂತ ಆಸೆ ಇರುತ್ತೆ, ಅದನ್ನು ತೊಗೊಳಕ್ಕಾಗಿರಲ್ಲ. ಕೆಲವೊಬ್ಬರಿಗೆ ಮಾಂಗಲ್ಯ ಚೈನ್ ತೊಗೋಬೇಕು ಅಂತ ತುಂಬ ಆಸೆ ಇರುತ್ತೆ, ಯಾವುದೇ ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಹಾಕೊಳಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅಂದರೆ ಆ ಥರ ಚೈನ್ ತೊಗೊಂಡು ಹಾಕೊಳಕ್ಕೆ ಇಷ್ಟ ಇರೋಲ್ಲ. ಅವ್ರಿಗೆ ಒಂಥರ ಸೆಂಟಿಮೆಂಟ್ ಇರುತ್ತೆ, ಮಾಂಗಲ್ಯ ಚೈನ್ ಆದರೂ ಗೋಲ್ಡ್ದೇ ಇರಬೇಕು, ಇಲ್ಲಾಂದರೆ ಬೇಡವೇ ಬೇಡ, ಇಲ್ಲಾಂದರೆ ಕರಿಮಣಿನೇ ಕೊಂಡ್ಸ್ಕೊಂಬಿಡೋಣ, ಬರೀ ಕರಿಮಣಿ ಇದ್ರೂ ಪರವಾಗಿಲ್ಲ, ನಾವು ಆರ್ಟಿಫಿಷಿಯಲ್ ಜ್ಯುವೆಲ್ರಿನ ಅಂದರೆ ಮಾಂಗಲ್ಯ ಚೈನ್ ಹಾಕ್ಕೊಳಲ್ಲ ಅಂತೇಳ್ಬಿಟ್ಟು ಡಿಸೈಡ್ ಆಗಿರ್ತಾರೆ. ಅಂಥವ್ರಿಗಾಗಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಗೆ ಕಡಿಮೆ ಗ್ರಾಮ್ಗೆ ಒಂದು ಮಾಂಗಲ್ಯ ಚೈನ್ ಥರನೇ ಲುಕ್ ಕೊಡೋ ಅಂತಹ ಕರಿಮಣಿನ ಯಾವ ರೀತಿ ಕೊಂಡ್ಸ್ಕೊಳೋದು, ಯಾವ ಥರ ಟಿಪ್ಸ್ನ ಫಾಲೋ ಮಾಡಿದ್ರೆ ನಾವು ಒಂದು ಮಾಂಗಲ್ಯ ಚೈನ್ ಅಂದರೆ ಮನೇಲೇ ನಾವು ಕರಿಮಣಿನ ಯಾವ ರೀತಿ ಕೊಂಡ್ಸ್ಕೊಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕರಿಮಣಿನ ಕೋಣಿಸ್ಕೊತಾ ಇದ್ದೆ, ಸಡನ್ನಾಗಿ ಇದು ನೆನಪಾಯಿತು, ನಿಮಗೆಲ್ಲ ಹೇಳ್ಬೇಕು ಅಂತ ಬಂದೆ. ನಾವು ಈ ಥರ ಗುಂಡುಗಳನ್ನ ತೊಗೊಂಡು ಕೋಣಿಸ್ಕೊಳೋದ್ರಿಂದ ಎಷ್ಟೋ ಜನ ತೊಗೊತಾರೆ, ಬೇರೆ ಬೇರೆ ಥರ ಕರಿಮಣಿಗಳ್ನ ತೊಗೊತಾರೆ. ಬಟ್ ನಾವು ಎಷ್ಟು ಗ್ರಾಮ್ಗೆ ಎಷ್ಟು ಗುಂಡುಗಳನ್ನ ತಗೊಂಡ್ರೆ ಬೆಟರು. ಅಂದರೆ ತುಂಬ ಜಾಸ್ತಿ ತೊಗೊಂಡ್ರೆ ಅವೆಲ್ಲ ಬೇಗ ತಗ್ಗೋಗ್ಬಿಡುತ್ತೆ. ಆಮೇಲೆ ಅದು ಮತ್ತೆ ರಿಟರ್ನ್ ಹಾಕೋಕ್ಕೋದ್ರೆ ಗೋಲ್ಡು ಈಗಿನ ರೇಟಲ್ಲಿ ಮತ್ತೆ ಅರ್ಧಕ್ಕರ್ಧ ಕಡಿಮೆ, ಅದರಲ್ಲಿ ಎಷ್ಟೋ ಕಡಿಮೆ ಮಾಡಿ ತೊಗೊತಿರ್ತಾರೆ. ಅದಕ್ಕೆ ನಮಗೆ ಆಲ್ಮೋಸ್ಟ್ ಆಲು ಈ ಥರ ಗುಂಡುಗಳು 916 ಏನು ಬರೋದಿಲ್ಲ. 916 ಮಾಡಿಸ್ಬೋದು ಹೇಳಿ ಬೇಕಿದ್ರೆ, ಬಟ್ KDM ಕೂಡ ಬರೋಲ್ಲ. ಇದು 22 ಕ್ಯಾರೆಟ್ ಗೋಲ್ಡಲ್ಲೇ ಮಾಡೋದು, ಯಾಕೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ರಫ್ ಯೂಸು ಕರಿಮಣಿ ಅಂದರೆ ಎಲ್ಲರೂ 24 ಅವರ್ಸ್ ಯಾವಾಗಲೂ ಕೊಳ್ಳಲ್ಲೇ ಇರುತ್ತಲ್ವ, ಅದಕ್ಕೆ ರಫ್ ಯೂಸ್ ಆಗಿರೋದ್ರಿಂದ ಇದು 22 ಕ್ಯಾರೆಟ್ ಗೋಲ್ಡಲ್ಲೇ ಮಾಡ್ತಾರೆ. ನಮಗೆ ಬೇಕಿದ್ರೆ 916 ಇಲ್ಲ KDM ಮಾಡಿಸ್ಕೊಬೋದು. KDM ಬೆಟರು, ಒಂದು ಲೆಕ್ಕ ನೋಡಿಕೊಂಡ್ರೆ KDM ಬೆಟರ್. 916 ಮಾಡಿಸಿದ್ರೆ ಅಷ್ಟು ಗಟ್ಟಿ ಬರೋದಿಲ್ಲ, ಬೇಗ ತಗ್ಗೋಗ್ಬಿಡುತ್ತೆ. ಆದರೆ ನಮಗೆ ಅದರಲ್ಲಿ ಅಂದರೆ ರಿಟರ್ನ್ ಅದನ್ನು ವಾಪಸ್ ಹಾಕುವಾಗ ಹೆಲ್ಪ್ ಆಗುತ್ತೆ. ಬಟ್ ನಮಗೆ 22 ಕ್ಯಾರೆಟ್ ಗೋಲ್ಡಲ್ಲೇ ಮಾಡಿಸಿದ್ರೆ ಬೆಟರ್ ಅನಿಸುತ್ತೆ, ರಫ್ ಯೂಸ್ ಆಗಿರೋದ್ರಿಂದ. ಈ ಗೋಲ್ಡ್ ಕೂಡ ಚೆನ್ನಾಗೇ ಕಾಣುತ್ತೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಬನ್ನಿ ಮುಂದೆ. ಕಂಪ್ಲೀಟಾಗಿ ನಾನು ಕೋಣ್ಸಾದ್ಮೇಲೆ ಈ ಥರ ಲುಕ್ ಕಾಣಿಸ್ತಾ ಇದೆ. ನಾನು ಮಣಿ ಅಂದರೆ ಕಪ್ಪು ಮಣಿ ಮತ್ತು ಗೋಲ್ಡ್ ಬೀಡ್ಸು ಆ್ಯಂಡ್ ಗುಂಡುಗಳನ್ನ ಸೇರಿಸ್ಬಿಟ್ಟು ಈ ಥರ ಕೋಣಿಸ್ಕೊಂಡಿದ್ದೀನಿ. ಇದು ಎಷ್ಟು ಗ್ರಾಮ್ ಇದೆ, ನಾನು ಎಷ್ಟು ಗ್ರಾಮಲ್ಲಿ ಈ ಥರ ಕೋಣಿಸ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ನನ್ನ ಒಂದು ಗುಂಡುಗಳು ಗ್ರಾಮ್ಗೆ ಎಷ್ಟು ಬರುತ್ತೆ ಅಂತ ಕೂಡ ಹೇಳ್ತೀನಿ. ಬನ್ನಿ. ಈ ಥರ ಗುಂಡುಗಳನ್ನ ತೊಗೋಬೇಕಾದ್ರೆ ನಮಗೆ ಸೈಜು ಅಂದರೆ ಎಷ್ಟು ದಪ್ಪ ಇರಬೇಕು, ಮೀಡಿಯಮ್ ಇರಬೇಕಾ, ತುಂಬ ದಪ್ಪ ಇರಬೇಕಾ, ಇಲ್ಲ ತುಂಬಾ ಚಿಕ್ಕದಾಗಿರಬೇಕಾ. ಕೆಲವೊಬ್ಬರು ಇದು ತುಂಬ ಚಿಕ್ಕ ತೊಗೊಂಡ್ರೆ ಏನಾಗುತ್ತೆ, ಇದು ತುಂಬ ಕೋಣ್ಸೋಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಈ ಥರ ಗುಂಡುಗಳನ್ನ ಕೋಣಿಸೋದು ತುಂಬಾ ಕಷ್ಟ. ನಾನು ಮೊದಲು ತೊಗೊಂಡಿದ್ದೆ, ಅದು ಈ ತಾಳಿ ಹತ್ರ ಇದೆ ನೋಡಿ, ಇದೇ ಥರದ್ದು ಗುಂಡುಗಳು ಸ್ವಲ್ಪ ದೊಡ್ಡದಾಗಿರೋದು, ಚಿಕ್ಕದಾಗಿರೋ ಗುಂಡು ತೊಗೊಂಡಿದ್ದೆ. ಅದನ್ನು ಫಸ್ಟ್ ಕೋಣಿಸ್ಕೊಂಡಿದ್ದೆ. ಅದು ತುಂಬ ದಿನ ಯೂಸ್ ಮಾಡಿದ್ಮೇಲೆ ಎಲ್ಲರೂ ಇದೇ ಥರ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರಂತ ನಾನು ಈ ಥರ ತೊಗೊಂಡೆ. ಅದನ್ನೆಲ್ಲ ಹಾಕಿಬಿಟ್ಟು ಎಕ್ಸ್ಟ್ರಾ ಅದಕ್ಕೆ ಇನ್ನೊಂದು ಸ್ವಲ್ಪ ದುಡ್ಡನ್ನ ಸೇರಿಸ್ಬಿಟ್ಟು ಈ ಥರ ಗುಂಡುಗಳನ್ನ ತೊಗೊಂಡೆ. ನಾನು ಕಟ್ಟಿಂಗ್ಸ್ ಗುಂಡುಗಳನ್ನ ತೊಗೊಳಕ್ಕೆ ಇದೇ ಥರ ಗುಂಡಲ್ಲಿ ಕಟ್ಟಿಂಗ್ಸ್ ಬರುತ್ತೆ. ಅವ್ರು ಹೇಳಿದ್ರು ಗೋಲ್ಡ್ ಶಾಪಲ್ಲಿ ಕಟ್ಟಿಂಗ್ಸ್ ಗುಂಡು ಅದನ್ನು ಯೂಸ್ ಮಾಡ್ತಾ ಏನಾಗುತ್ತೆ ಅಂದರೆ ಅದು ಕಟ್ಟಿಂಗ್ಸಲ್ಲಿ ಸ್ವಲ್ಪ ಕೊಳೆ ತಕ್ಕ ಕುತ್ಕೊಂಡಂಗೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಕೊಳೆ ಕುತ್ಕೊಳುತ್ತೆ. ನಾವು ರಫ್ ಯೂಸ್ ಮಾಡ್ತೀವಲ್ವ, ಯಾವಾಗಲೂ ಕೊರಳಲ್ಲೇ ಇರುತ್ತೆ, ಧೂಳು ಕೊಳೆ ಎಲ್ಲ ಕುತ್ಕೊಳುತ್ತೆ. ಆಮೇಲೆ ಸ್ವಲ್ಪ ಅದು ಅಷ್ಟು ಕ್ಲಿಯರಾಗಿ ಗೋಲ್ಡು ಚೆನ್ನಾಗೇ ಕಾಣುತ್ತೆ, ಬಟ್ ಅದು ಸ್ವಲ್ಪ ಮಬ್ಬಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಥರ ಗುಂಡುಗಳನ್ನ ತೊಗೊಂಡೆ. ಎಷ್ಟು ಗುಂಡು ತೊಗೊಂಡ್ರೆ ಬೆಟರ್ ಇರುತ್ತೆ ಅಂತ ಕೂಡ ಅವ್ರ ಹತ್ರನೇ ಕೇಳಿ ತೊಗೊಂಡೆ. ಅವರು ನಿಮ್ಮ ಒಂದು ಅಂದರೆ ಕೆಲವೊಬ್ಬರಿಗೆ ತುಂಬ ದಪ್ಪಗಿರೋ ಗುಂಡು ಹಾಕೋಕ್ಕೆ ಚೆನ್ನಾಗಿರುತ್ತೆ, ತುಂಬ ದಪ್ಪಗಿರೋ ಗುಂಡನ್ನ ಹಾಕ್ಕೊಂಡ್ರೆ ಅಷ್ಟು ಲುಕ್ಕಾಗಿ ಕಾಣೋದಿಲ್ಲ. ನಾವು ದಪ್ಪ ತೊಗೊಂಡು ಹಾಕ್ಕೊಂಡ್ರೆ ಮಾಂಗಲ್ಯ 2 ಎಳೆ ಕೋಣಿಸ್ಕೊಳೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾವು ಮೀಡಿಯಮ್ ಆಗಿರೋ ಗುಂಡನ್ನೇ ತೊಗೋಬೇಕು. ನಾನು ಗ್ರಾಮ್ಗೆ ಇದೆಷ್ಟು ಬಂದಿದೆ ಅಂತ ಕೂಡ ಹೇಳ್ತೀನಿ. ಇದು ಒಂದೇ ಸಲ ತೊಗೊಂಡಿಲ್ಲ, ನಾವು ಒಂದೇ ಸಲ ತೊಗೊಂಡ್ರೇ ಬೆಟರು. ಯಾಕೆಂದರೆ ಒಂದು ಸಲ 1 ಗ್ರಾಮು, ಇನ್ನೊಂದು ಸಲ 1 ಗ್ರಾಮು ಈ ಥರ ತೊಗೊತಾ ಇದ್ದರೆ ಏನಾಗುತ್ತೆ ಅಂದರೆ ಸೈಜು ಒಂದು ಸಲ ಒಂದು ಮೀಡಿಯಮ್ ಸೈಜ್ ತೊಗೊಂಡಿರ್ತೀವಿ, ಇನ್ನೊಂದು ಸಲ ಸೈಜ್ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ನಾವು ಒಂದೇ ಸಲ ತೊಗೊಂಡ್ರೆ ಎಲ್ಲ ಸೈಜ್ ಕೂಡ ಒಂದೇ ಥರ ಇರುತ್ತೆ,
ಒಂದೇ ಸಲ ತೊಗೊಂಡ್ರೆ ಬೆಟರ್. ಎಲ್ರಿಗೂ ಒಂದೇ ಸಲ ತೊಗೊಳಕ್ಕಾಗಲ್ಲ. ಒಂದೇ ಸಲ ತಗೋ ಅಂತ ಹೇಳ್ತೀರ, ಒಂದೇ ಸಲ ತೊಗೊಳಕ್ಕಾಗತ್ತಾ ಅಂತ ಕೇಳ್ಬೋದು ನೀವು. ಒಂದೇ ಸಲ ತೊಗೊಳಕ್ಕಾಗಲ್ಲ. ಆದರೆ ಈ ಥರ ಕೊಳ್ಳಲ್ಲಿರುತ್ತಲ್ವ ಅದನ್ನು ತೋರಿಸ್ಬಿಟ್ಟು ಗೋಲ್ಡ್ ಶಾಪರ್ಗೆ ಹೇಳಿದ್ರೆ ಇದೇ ಥರ ಗುಂಡು ಅಂದರೆ ಕರೆಕ್ಟಾಗಿ ಆ ಸೈಜ್ ನೋಡಿ ಕೊಡ್ತಾರೆ. ಆ ಥರ ಕೂಡ ತೊಗೊಬೋದು. ನಾನು ಗ್ರಾಮಿಗೆ ತೊಗೊಂಡಿದ್ದು ಹತ್ತತ್ರ ಇದು ಗ್ರಾಮ್ಗೆ ನನಗೆ 20 ಬಿದ್ದಿದೆ. ಅಂದರೆ 20, 21, 22 ಈ ಥರ ಬಂದಿದೆ. ಅಂದರೆ ತೂಕದ ಮೇಲೆ ಅಲ್ವಾ, ಗ್ರಾಮ್ಗೆ ನನಗೆ 22, 21 ಈ ಥರ ಬಂದಿದೆ. ಟೋಟಲಿ ನಾನು ಕಂಪ್ಲೀಟಾಗಿ ನನ್ನ ಕೊರಳಿಗೆ ಹಾಕ್ಕೊಂಡಿರೋದು 10 ಗ್ರಾಮ್, ಅಂದರೆ 10 ಗ್ರಾಮ್. ಈಗಿನ ರೇಟಲ್ಲಿ ನಮಗೆ ಅದು ಎಲ್ಲ ವೇಸ್ಟೇಜು ಆ್ಯಂಡ್ ಎಲ್ಲ ಮಜೂರಿ ಎಲ್ಲ ಸೇರಿಬಿಟ್ಟು 10 ಗ್ರಾಮ್ಗೆ ಹತ್ತತ್ರ 1 ಲಕ್ಷನೇ ಆಗೋಗ್ಬಿಡುತ್ತೆ. ಯಾಕೆಂದರೆ ಅಷ್ಟೇ ಇದೆ. 10 ಗ್ರಾಮ್ಗೆ 1 ಗ್ರಾಮ್ ಎಕ್ಸ್ಟ್ರಾ ಬೇರೆ ತೊಗೊತಾರಲ್ವ. ಸೊ ಒಂದು ಎಕ್ಸ್ಟ್ರಾ 1 ಗ್ರಾಮು ವೇಸ್ಟೇಜ್ ಬರುತ್ತಲ್ವ. ಸೊ ಹಾಗಾಗಿ 1 ಲಕ್ಷ ಹತ್ತತ್ರನೇ ಆಗೋಗ್ಬಿಡುತ್ತೆ. ಆದರೆ ಒಂದೇ ಸಲ ತೊಗೊಂಡಿಲ್ಲ, ನಾನು ಕೂಡ ಒಂದೇ ಸಲ ತೊಗೊಂಡಿಲ್ಲ. ನಾನು ಫಸ್ಟು ಒಂದು 6 ಗ್ರಾಮ್ ತೊಗೊಂಡಿದ್ದೆ. ಆಮೇಲೆ 1 ಗ್ರಾಮು ಈ ಥರ ಯಾವಾಗ ನನಗೆ ತೊಗೋಬೇಕನ್ನಿಸ್ದಾಗ, ಅಂದರೆ ಯಾವಾಗಾದರೂ ನಮ್ಮ ಹತ್ರ ಸೇವಿಂಗ್ ಇದ್ದಾಗ ಆ ಟೈಮಲ್ಲಿ 1 ಗ್ರಾಮ್ ತೊಗೊಂಡು ಹಾಕ್ಕೊಂಡಿದ್ದೀನಿ. ಸೊ ನಂದು ಗ್ರಾಮ್ ಬಂದು 10 ಗ್ರಾಮ್ ಇದೆ. ಫುಲ್ಲು ಕಂಪ್ಲೀಟಾಗಿರೋ ಕರಿಮಣಿ ದಾರದಲ್ಲಿ 10 ಗ್ರಾಮ್ ಇದೆ. ನಾನು ಈ ಥರ ಗೋಲ್ಡ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಗೋಲ್ಡ್ ಮಣಿ ಗುಂಡಿನ ಮಧ್ಯೆ ಈ ಥರ ಗೋಲ್ಡ್ ಮಣಿನ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಲುಕ್ಕು ಕೂಡ ಚೆನ್ನಾಗಿದೆ. ಈ ಮಣಿದು ಅಂದರೆ ಸಾಮಾನ್ಯವಾಗಿ ಇದು ಕರಿಮಣಿ ತೊಗೊಳಕ್ಕೆ ಹೋಗ್ತೀವಲ್ವ, ದಾರ ಮಣಿ ಎಲ್ಲ ಅಲ್ಲೇ ಸಿಗುತ್ತೆ. ಅದು ಕೂಡ ಅದು ಗೋಲ್ಡ್ ಮಣಿ ತುಂಬ ದಿನ ಅದು ಕಲರ್ ಹೋಗೋದಿಲ್ಲ, ಅದೇ ಥರ ಗೋಲ್ಡ್ ಕಲರಾಗೇ ಇರುತ್ತೆ. ಆ ಮಣಿಗೂ ಗೋಲ್ಡ್ ಗುಂಡಿಗೂ ಚೆನ್ನಾಗಿ ಸೂಟ್ ಆಗುತ್ತೆ, ಚೆನ್ನಾಗಿ ಕೂಡ ಕಾಣುತ್ತೆ. ಸೊ ಯಾರಿಗೆಲ್ಲ ಈ ಥರ ಕೋಣಿಸೋಕ್ಕೆ ಇಷ್ಟ, ನಂದು ಕರಿಮಣಿ ಕೋಣಿಸಿರೋ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ. ಸೊ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಹಾಗೆ ಕರಿಮಣಿ ಕೋಣಿಸ್ಕೊಳ್ಳುವಾಗ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಕಾರಣಕ್ಕೂ ಕರಿಮಣಿನ ಕೋಣಿಸ್ಕೊಬಾರ್ದು. ಸೊ ಇದು ಮೇಯ್ನಾಗಿ ಹೆಣ್ಮಕ್ಳಿಗೆ ಹೇಳ್ತಿರ್ತಾರೆ, ಯಾವುದೇ ಕಾರಣಕ್ಕೂ ಮಂಗಳವಾರ ಮತ್ತು ಶುಕ್ರವಾರ ಕರಿಮಣಿನ ಕೋಣಿಸ್ಕೊಬಾರ್ದು. ಅವತ್ತು ಕಟ್ಟಾಗಬಾರ್ದು ಅಂತಲೂ ಹೇಳಿರ್ತಾರೆ. ಮತ್ತು ಒಂದೊಂದ್ಸಲ ದಾರ ಮಿಸ್ಸಾಗಿ ಕಟ್ಟಾಗುತ್ತೆ. ಬಟ್ ಅದನ್ನು ಹೇಳ್ತಾರೆ. ಇದೆಲ್ಲ ಕರಿಮಣಿನ ಕೋಣಿಸ್ಕೊಂಡ್ಮೇಲೆ ಸ್ವಲ್ಪ ಪೂಜೆ ಮಾಡಿ ಆಮೇಲೆ ಹಸ್ಬೆಂಡ್ ಕೈಲಾದರೂ ಹಾಕ್ಸ್ಕೊತಾರೆ, ಇಲ್ಲ ಅವರಾದರೂ ಹಾಕ್ಕೊಂತಿರ್ತಾರೆ. ಸೊ ಇದೊಂದು ನನಗೆ ಗೊತ್ತಿರೋದು ಹೇಳಿದ್ದೀನಿ ಅಷ್ಟೇ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಸೊ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.